ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಬರುತ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡ್ಬಂದಿದೆ. ಈ ಒಂದು ಟಾಪಿಕ್ ಏನಂತ ಅಂದರೆ, ತುಂಬ ಯೂಟ್ಯೂಬರ್ಸ್ ಈಗ ಸಪೋಸ್ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರ್ತೀರಾ, ನೀವು ಗ್ರೋ ಆಗಬೇಕಂತ ಅಂದರೆ ನಾನು ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ 6 ಟ್ರಿಕ್ಗಳು. ಯಾರು ದೊಡ್ಡ ಯೂಟ್ಯೂಬರ್ ಹೇಳಿಲ್ಲ ಅಂತ ಒಂದು ಟ್ರಿಕ್ಗಳು, ಅಂತ ಒಂದು 6 ಸೀಕ್ರೆಟ್ ಟ್ರಿಕ್ಗಳು ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ನಾನು ಫಾಲೋ ಮಾಡಿದ್ರೆ 200% ಹೇಳ್ತೀನಿ, ನಿಮ್ಮೊಂದು ಚಾನಲ್ ಬೇಗ ಗ್ರೋ ಆಗುತ್ತೆ, ದೊಡ್ಡ ಯೂಟ್ಯೂಬರ್ ಕೂಡ ನೀವು ಆಗಬಹುದು. ಅದೇನು ಟ್ರಿಕ್ಸು ಅಂತ ನೀವು ಕೇಳ್ಬೋದು. ಈ ವಿಡಿಯೋ ಒಂದು ಸೆಕೆಂಡ್ ಸ್ಕಿಪ್ ಮಾಡಿದೆ ಪೂರ್ತಿ ನೋಡ್ರೆ ಏನೇನು ಟ್ರಿಕ್ಸ್ ಅಂತ ನಿಮಗೆ ಪೂರ್ತಿ ಎಲ್ಲ ಗೊತ್ತಾಗುತ್ತೆ. ನೀವೇನು ಮಾಡ್ಬೇಕಂದ್ರೆ ಈ ವಿಡಿಯೋ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲೆ ಕೂಡ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ಕಾಂಟೆಂಟ್ ಆಗಲಿ, ಒಳ್ಳೆ ವಿಡಿಯೋಸ್ ಆಗಲಿ ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತಡ ಮಾಡಿದೆ ನಮ್ಮೊಂದು ಟಾಪಿಕ್ನ ಶುರು ಮಾಡೋಣ. ಮೊದಲನೇ ಟ್ರಿಕ್ ಬಗ್ಗೆ ಮಾತನಾಡೋಣ. ಇದು ಬಂದ್ಬಿಟ್ಟು ಏನಂತ ಅಂದರೆ, ಈಗ ಸಪೋಸ್ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರ್ತೀರಾ, ಝೀರೋಯಿಂದ ಸ್ಟಾರ್ಟ್ ಮಾಡಬೇಕು. ಯಾವುದೇ ಒಂದು ದೊಡ್ಡ ಯೂಟ್ಯೂಬ್ ಚಾನಲ್ ಆಗಲಿ ಝೀರೋಯಿಂದ ಸ್ಟಾರ್ಟ್ ಮಾಡೋದು. ಎಲ್ಲರೂ ಅಷ್ಟೇ ಝೀರೋಯಿಂದ ಸ್ಟಾರ್ಟ್ ಮಾಡೋದು, ನಾನು ಕೂಡ ಅಷ್ಟೇ ಝೀರೋಯಿಂದನೇ ಸ್ಟಾರ್ಟ್ ಮಾಡಿರೋದು. ನೀವು ಝೀರೋಯಿಂದ ಸ್ಟಾರ್ಟ್ ಮಾಡ್ತೀರಲ್ಲ, ಹೇಗೆ ನಾನು ವಿಡಿಯೋಸ್ ಮಾಡೋದು, ಯಾವ ಥರ ವಿಡಿಯೋಸ್ ಮಾಡ್ಬೇಕು ನಾನು ಅಂತ ತುಂಬ ಜನ ಈ ರೀತಿ ಕೇಳ್ಬೋದು. ಒಂದು ಒಳ್ಳೆಯ ಕಾಂಟೆಂಟ್ ಚಾಯ್ಸ್ ಮಾಡಿ ನೀವೇನು ಮಾಡಬೇಕಂತ ಅಂದರೆ, ಅಟ್ರಾಕ್ಟಿಂಗ್ ಥಂಬ್ನೇಲ್ಸ್ ಮಾಡಬೇಕಾಗುತ್ತೆ, ಅಟ್ರಾಕ್ಟಿಂಗ್ ಟೈಟಲ್ ಕೂಡ ಅಷ್ಟೇ. ಇದ್ರ ಬಗ್ಗೆ ನಿಮ್ಮ ಒಂದು ಓನ್ ಐಡಿಯಾ ಮಾಡ್ಕೊಬೇಕು. ಆದರೆ ಜಸ್ಟ್ ನಿಮಗೋಸ್ಕರ ಹೇಳ್ತೀನಿ ಹೇಗೆ ಮಾಡೋದು ಅಂತ. ನಿಮ್ಮೊಂದು ಓನ್ ಏನಂತಾರ ಫಿಸಿಯಾಲಜಿಯಿಂದ ನೀವು ಮಾಡಬೇಕಾಗುತ್ತೆ. ನಿಮ್ಮೊಂದು ಮೈಂಡ್ಸೆಟ್ ಹೇಗಿರುತ್ತೆ ಆ ಥರ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ. ಇದನ್ನ ಹೇಳ್ದಲ್ಲ ನಿಮಗೆ, ಅಟ್ರಾಕ್ಟಿಂಗ್ ಥಂಬ್ನೇಲ್ ಮಾಡಬೇಕು, ಜನರಿಗೆ ಕ್ಯೂರಿಯಸ್ ಮಾಡಬೇಕು. ವಿಡಿಯೋ ಥಂಬ್ನೇಲ್ ನೋಡಿದಾಗ, ಟೈಟಲ್ ನೋಡಿದಾಗ ಕ್ಯೂರಿಯಸ್ ಬರಬೇಕು. ಅಪ್ಪ ಏನಿದು ವಿಡಿಯೋ, ಹೊಸ ಯೂಟ್ಯೂಬರ್ ಅಲ್ಲ, ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಆದ್ರೂ ಮಾಡ್ತಾರಲ್ಲ ವಿಡಿಯೋ, ಯಾವ ಥರ ಮಾಡ್ತಾರೆ ವಿಡಿಯೋ ಅಂತ ಒಂದು ಎಕ್ಸ್ಪೀರಿಯನ್ಸ್ ಉಂಟಾಗಬೇಕು ವ್ಯೂವರ್ಸ್ನಲ್ಲೇ. ಅವಾಗ 200% ವ್ಯೂವರ್ಸ್ ನಿಮ್ಮ ವಿಡಿಯೋನ ಕ್ಲಿಕ್ ಕೊಟ್ಟು ನೋಡ್ತಾರೆ. ಅವಾಗ ನಿಮ್ಮ ವಿಡಿಯೋ ಬೇಗ ವೈರಲ್ ಆಗುತ್ತೆ, ಗ್ರೋತ್ ಕೂಡ ಆಗುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ, ಕ್ಯೂರಿಯಾಸಿಟಿ ನಾವು ಜನ್ರೇಟ್ ಮಾಡಬೇಕಾಗುತ್ತೆ. ಜನರಿಗೆ ಎಷ್ಟು ಕ್ಯೂರಿಯಾಸಿಟಿ ಜನ್ರೇಟ್ ಮಾಡ್ತೀವಿ ಜನರಿಗೆ, ಅಷ್ಟು ನಮ್ಮೊಂದು ವಿಡಿಯೋನ ನೋಡ್ತಾರೆ. ಮೈಂಡಲ್ಲಿ ಇಟ್ಕೊಳ್ಳಿ. ಇದರ ಅರ್ಥ ಏನಂತಂದರೆ, ಅಟ್ರಾಕ್ಟಿಂಗ್ ಥಂಬ್ನೇಲ್ ಮಾಡಿ, ಅಟ್ರಾಕ್ಟಿಂಗ್ ವಿಡಿಯೋ ಮಾಡಿ, ಅಟ್ರಾಕ್ಟಿಂಗ್ ನೀವು ಟೈಟಲ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಮಾಡಿದ್ರೆ 200% ಹೇಳ್ತೀನಿ, ನಿಮ್ಮ ಒಂದು ವಿಡಿಯೋ ತುಂಬ ಕ್ಯೂರಿಯಸ್ ಆಗುತ್ತೆ, ಎಲ್ಲರೂ ಕೂಡ ಕ್ಲಿಕ್ ಕೊಟ್ಟು ನೋಡ್ತಾರೆ. ನೆಕ್ಸ್ಟ್ ಎರಡನೇ ಟ್ರಿಕ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ, ಈ ಟ್ರಿಕ್ಕು ತುಂಬ ಸೂಪರ್ ಟ್ರಿಕ್ ಅಂತ ಹೇಳ್ಬೋದು. ಈ ಟ್ರಿಕ್ ಏನಂತ ಅಂದರೆ, ಸಪೋಸ್ ಈಗ ನೀವು ಬಡವರ್ ಅಂತ ಅಂದರೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾರ ಅಂತ ಅಂದರೆ, ನೀವು ಇಂಪ್ರೂವ್ ಆಗ್ಬೇಕಂತ ಅಂದರೆ ನೀವು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿ, ನೀವು ಲೈಟಿಂಗ್ ಸೆಟಪ್, ಕ್ಯಾಮ್ರಾ ಕ್ಲಾರಿಟಿ ಇದೆಲ್ಲ ನೀವು ತುಂಬ ಇಂಪ್ರೂವ್ ಆಗೋಕ್ಕೆ ನೀವು ನೋಡ್ತೀರಾ. ಆದರೆ ನನಗೆ ಕೇಳ್ರಿ, ಇಂಪ್ರೂವ್ ಆಗೋಕ್ಕೆ ಹೋಗಬೇಡಿ. ಈ ಟ್ರಿಕ್ ತುಂಬ ಜನ ಯೂಸ್ ಮಾಡ್ತಾರೆ. ಸಪೋಸ್ ಈಗ ನೀವು ವಿಡಿಯೋ ಮಾಡ್ತಾ ಇರ್ತೀರಾ ಅಂತಂದರೆ, ನೀವು ವಿಡಿಯೋದಲ್ಲಿ ಏನು ಮಾಡ್ಬೇಕಂತಂದರೆ, ಇಂಡೈರೆಕ್ಟಾಗಿ ಅಥವಾ ಡೈರೆಕ್ಟಾಗಿ ನೋಡಿ ಫ್ರೆಂಡ್ಸ್, ಈ ಥರ ನಾನು ಬಡವ, ಆದರೆ ನಾನು ಎಷ್ಟೊಂದು ಇಂಪ್ರೂವ್ ಮಾಡೋಕ್ಕಾಗಲ್ಲ, ಇದು ನನ್ನ ಮನೆ ಅಂತ ನೀವು ಏನಾಯ್ತಲ್ಲ ಒರಿಜಿನಲ್ ಬ್ಯಾಕ್ಗ್ರೌಂಡ್ ಆಗಲಿ, ವಿತೌಟ್ ಮೈಕ್ ಆಗಲಿ, ನೀವು ಒರಿಜಿನಲ್ ಆಗಿ ನೀವು ವಿಡಿಯೋ ಮಾಡಬೇಕಾಗುತ್ತೆ. ನೋ ಇಂಪ್ರೂವ್ಮೆಂಟ್ಸ್. ಆದರೆ ನೀವು ಹೇಳ್ಬೇಕು ಜನರಿಗೆ, ನನಗೇನೂ ಮಾಡೋಕ್ಕಾಗಲ್ಲ, ఎందుకంದರೆ ನಾನು ಬಡವ, ನಾನು ಪೂರು. ಆದರೆ ಒಂದೇನಂತ ಅಂದರೆ, ನೀವು ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ನನಗೆ 200% ನಾನು ಮನಿ ಅಂದರೆ ನಾನು ಅರ್ನಿಂಗ್ಸ್ ಮಾಡೋದು ಚೆನ್ನಾಗಿ, ನಾನು ಬೇಗ ಅಪ್ಗ್ರೇಡ್ ಮಾಡ್ಕೊತೀನಿ. ಆದಷ್ಟು ನಿಮಗೆ ಒಳ್ಳೆ ಕಾಂಟೆಂಟ್ ನೀಡುವುದಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಅಂತ ಈ ರೀತಿ ನೀವು ಹೇಳಬೇಕಾಗುತ್ತೆ. ಆವಾಗ ಜನರು ನಿಮಗೆ ತುಂಬ ಎಮೋಷ್ನಲ್ ಆಗ್ಬಿಡ್ತಾರೆ. ಎಮೋಷ್ನಲ್ ಹೇಳ್ಕೊಬೇಕು. ಎಮೋಷ್ನಲ್ ಹೇಳ್ಕೊಟ್ಟಾಗ ನೀವೊಂದು ಜನರು ಐತಲ್ಲ, ಆಡಿಯನ್ಸು ನಿಮಗೆ ತುಂಬ ಅಟ್ರಾಕ್ಟ್ ಆಗಿಬಿಟ್ಟಿರ್ತಾರೆ, ಸಬ್ಸ್ಕ್ರೈಬೇ ಮಾಡಿಬಿಡ್ತಾರೆ. ಆಮೇಲೆ ತುಂಬ ಜನ ಅಂತ ಅಂದರೆ ನಿಮ್ಮ ಭಕ್ತರಾಗ್ಬಿಡ್ತಾರೆ, ಆ ಥರ. ಹೌದು. ಆಮೇಲೆ ನೀವು ಅರ್ನಿಂಗ್ಸ್ ಮಾಡ್ತಾ ನೀವು ಇಂಪ್ರೂವ್ ಮಾಡ್ತಾ ಹೋಗ್ತಾ ಇರಬೇಕಾಗುತ್ತೆ. ಸಿಂಪಲ್. ಈ ರೀತಿ ತುಂಬ ಜನ ಮಾಡಿಕೊಂಡು ವಿಡಿಯೋ ಕೂಡ ವೈರಲ್ ಮಾಡಿಕೊಂಡು ದೊಡ್ಡ ಯೂಟ್ಯೂಬರ್ ಆಗಿದೆ. ಈ ರೀತಿ ತುಂಬ ಇಂಪಾರ್ಟೆಂಟ್, ಈ ರೀತಿ ಮಾಡ್ಕೊಳ್ಳಿ. ಮತ್ತು ಮೂರನೇ ಟ್ರಿಕ್ ಇಷ್ಟೇ ಅಲ್ಲ, ನಾನು ವೈರಲ್ ವಿಡಿಯೋ ಆಗಲಿ, ಥಂಬ್ನೇಲ್ ಆಗಲಿ, ಟೈಟಲ್ ಆಗಲಿ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು, ಸಪೋಸ್ ಈಗ ನೀವು ಇಮೋಷ್ನಲ್ ಆಗಿ ಹೇಳ್ಕೊಬೇಕು. ಇದು ಅಷ್ಟೇ 3 ನೀವು ಬಳಸಿದ್ರ ಅಂತ ಅಂದರೆ, ನೀವು ಜನರು ಕ್ಲಿಕ್ ಕೊಟ್ಟು ನೋಡ್ತಾರೆ, ತುಂಬ ಕ್ಯೂರಿಯಸ್ ಆಗಿರುತ್ತೆ, ಜನ್ರೇಟ್ ಆಗಿರುತ್ತೆ, ಜನರಿಗೆ ಕ್ಲಿಕ್ ಕೊಟ್ಟು ನೋಡ್ತಾರೆ ವಿಡಿಯೋ. ಆದರೆ 5 ಅಥವಾ 10 ಸೆಕೆಂಡ್ ಮೇಲೆ ನೋಡೋದಿಲ್ಲ. ಯಾಕೆ ನೋಡೋದಿಲ್ಲ ಅಂತ ಅಂದರೆ, ಸಿಂಪಲ್, ವಿಡಿಯೋ ಕಾಂಟೆಂಟ್ ಇರುತ್ತಲ್ಲ ಚೆನ್ನಾಗಿರಲ್ಲ ಅದು ಅಂತ. ಹೌದು. ಅದಕ್ಕೆ ಯೂಟ್ಯೂಬ್ ಆಲ್ಗೊರಿಥಮ್ ನೋಡಿ, ಇದೇನು ವಿಡಿಯೋ ಚೆನ್ನಾಗಿಲ್ಲ ಅಂತ ಡಿಸ್ಪ್ರಮೋಟ್ ಮಾಡ್ಬೇಕಂದ್ರೆ ಪ್ರಮೋಟೇ ಮಾಡೋದಿಲ್ಲ. ಅದಕ್ಕೆ ಒಳ್ಳೆ ಕಾಂಟೆಂಟ್ ಮಾಡಬೇಕಾಗುತ್ತೆ. ಅಲ್ಲೂ ಕೂಡ ಇನ್ನೂ ಕ್ಯೂರಿಯಸ್ ಜನ್ರೇಟ್ ಮಾಡಬೇಕು. ಅವಾಗ ವಿಡಿಯೋ ಪೂರ್ತಿ ನೋಡ್ತಾರೆ ಜನರು. ಅದಕ್ಕೆ ಹೇಳೋದು, ಒಳ್ಳೆ ಕಾಂಟೆಂಟ್ ಮಾಡಿದ್ರೆ ನಿಮಗೆ ತುಂಬ ಬೆನಿಫಿಟ್ ಇರುತ್ತಂತ. ಒಳ್ಳೆ ಕಾಂಟೆಂಟ್ ಮಾಡಿ 200% ಹೇಳ್ತೀನಿ, ಫುಲ್ ವಿಡಿಯೋ ನೋಡ್ತಾರೆ ನಿಮ್ಮೊಂದು ಆಡಿಯನ್ಸ್.
ಆಮೇಲೆ ನಿಮ್ಮ ಒಂದು ವಿಡಿಯೋ ಕೂಡ ತುಂಬ ಪ್ರಮೋಟ್ ಆಗುತ್ತೆ. ಇದು ನನ್ನ ಒಂದು ಸಜೆಷನ್. 4ನೇ ಟ್ರಿಕ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಪ್ರೂಫ್. ಏನೇ ಒಂದು ಅರ್ನಿಂಗ್ ಆ್ಯಪ್ ಬಗ್ಗೆ ಆಗಲಿ, ಏನೇ ಒಂದು ಆಗಲಿ, ನ್ಯೂಸ್ ಆರ್ಟಿಕಲ್ ಆಗಲಿ, ಎಲ್ಲ ಪ್ರೂಫ್ ತೋರಿಸ್ಬೇಕು. ಸುಮ್ಮನೆ ಫೇಕಾಗಿ ನ್ಯೂಸ್ ಮಾಡೋದು, ಸುಮ್ಮನೆ ಫೇಕಾಗಿ ಅರ್ನಿಂಗ್ ಆ್ಯಪ್ ಹೇಳೋಕ್ಕಂತ ಅಂದರೆ ಮಾಡೋಕ್ಕೆ ಹೋಗಲೇಬೇಡಿ. ಅದಕ್ಕೆ ನಾನು ಜಾಸ್ತಿ ಅರ್ನಿಂಗ್ ಆ್ಯಪ್ ಬಗ್ಗೆ ಮಾಡಲ್ಲ. ತುಂಬ ಯೂಟ್ಯೂಬರ್ಸ್ ನೋಡ್ತೀನಿ, ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ತುಂಬ ಈ ಥರ ಮಾಡ್ತಾ ಇರ್ತಾರೆ ವಿಡಿಯೋಸ್ ಎಲ್ಲ, ಆದರೆ ಒಂದು ಸರಿಯಾಗಿ ಇನ್ಫಾರ್ಮೇಷನ್ ಕೊಡಲ್ಲ. ಅದರಲ್ಲೂ ಅರ್ಧಂಬರ್ಧ ಇನ್ಫಾರ್ಮೇಷನ್ ಕೊಡ್ತಾರೆ. ಪ್ಲಸ್ ಕೂಡ ಕರೆಕ್ಟಾಗಿ ಅವರು ಏನೈತಲ್ಲ ಅರ್ನಿಂಗ್ಸ್ ಪ್ರೂಫ್ ತೋರಿಸಲ್ಲ. ಒಂದೊಂದ್ಸತಿ ಎಡಿಟ್ ಮಾಡೋ ಹಾಕ್ಬಿಟ್ಟಿರ್ತಾರೆ. ತುಂಬ ಯೂಟ್ಯೂಬರ್ಸ್ ನೋಡಿ ಈ ರೀತಿ ಮಾಡ್ತಾ ಇರ್ತಾರೆ. ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಆದರೆ ಈ ರೀತಿ ನೀವು ಟ್ರಸ್ಟ್ನ ಗೇನ್ ಮಾಡಬೇಕಾಗತ್ತೆ. ಹೇಗೆ ಈಗ ಸಪೋಸ್ ನಾನು ಅರ್ನಿಂಗ್ ಆ್ಯಪ್ ಬಗ್ಗೆ ಮಾಡ್ತೇನಂತ ಅಂದರೆ ಪ್ರೂಫ್ ತೋರಿಸ್ಬೇಕು, ಅರ್ನಿಂಗ್ಸ್, ಅವಾಗ ಟ್ರಸ್ಟು ಗೇನ್ ಆಗುತ್ತೆ. ಟ್ರಸ್ಟು ಚೆನ್ನಾಗಿ ಬಿಲ್ಡ್ ಆದಾಗ ಆಡಿಯನ್ಸ್ಗೂ ನಮಗೂ ಆವಾಗ ಒಂದು ಟ್ರಸ್ಟ್ ವೆಬ್ಸೈಟ್ ಆಗಲಿ ನೀವು ಟ್ರಸ್ಟ್ ವರ್ದಿ ಆಗ್ಬೋದು. ಅವಾಗ ಎಲ್ಲರೂ ನಿಮ್ಮ ಮಾತನ್ನ ನಂಬೋದು. ಅದಕ್ಕೆ ಹೇಳೋದು ಮೈಂಡಲ್ಲಿ ಇಟ್ಕೊಳ್ಳಿ, ಇದು ಪ್ರೂಫ್ನ ಕಾಲ. ಎಲ್ಲರೂ ಅಷ್ಟೇ ಪ್ರೂಫ್ ಕೇಳ್ತಾರೆ. ಪ್ರೂಫ್ ಏನು ಪ್ರೂಫ್. ಅದಕ್ಕೆ ಪ್ರೂಫ್ ತೋರಿಸ್ಬೇಕು. ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ಪ್ರೂಫ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನ್ಯೂಸ್ ಆರ್ಟಿಕಲು ಅಷ್ಟೇ ಫೇಕ್ ನ್ಯೂಸ್ ಎಲ್ಲ ಕ್ರಿಯೇಟ್ ಮಾಡಬೇಡಿ. ಏನಂತಾರೆ ನ್ಯೂಸ್ ಆರ್ಟಿಕಲ್ ಐತಲ್ಲ ಅದನ್ನ ನೀವು ಸ್ಕ್ರೀನ್ ಶಾಟ್ ಮುಖಾಂತರ, ಸ್ಕ್ರೀನ್ ರೆಕಾರ್ಡ್ ಮುಖಾಂತರ ತೋರಿಸ್ಬೇಕಾಗುತ್ತೆ. ಅರ್ನಿಂಗ್ ಆ್ಯಪ್ ಪ್ರೂಫ್ ಆಗಲಿ ಅಥವಾ ನ್ಯೂಸ್ ಆರ್ಟಿಕಲ್ ಪ್ರೂಫ್ ಆಗಲಿ, ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ. ನೆಕ್ಸ್ಟು ನಾ 2 ಟ್ರಿಕ್ ಹೇಳ್ತೀನಲ್ಲ, ಸೂಪರ್ ಟ್ರಿಕ್ ಇದು ಅಂತ ಹೇಳ್ಬೋದು. ಅದೇನೇನು ಟ್ರಿಕ್ ಅಂತ ಅಂದರೆ ಲಾಸ್ಟ್ ಟ್ರಿಕ್ ಹೇಳ್ತೀನಿ, ತುಂಬ ಇಂಪಾರ್ಟೆಂಟ್. ಅದನ್ನ ನೀವು ಕ್ಲಿಯರ್ ಆಗಿ ನೀವು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ನೆಕ್ಸ್ಟು ಇದು 5ನೇ ಟ್ರಿಕ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಟ್ರೆಂಡಿಂಗ್ ಟಾಪಿಕ್ಸ್. ಏನೇನು ಟ್ರೆಂಡಿಂಗ್ ಟಾಪಿಕ್ಸ್ ಇದೆ ಮುಂಚೆ ಅದ್ರ ಬಗ್ಗೆ ಮಾಡಿದೆ, ಅದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಟ್ರೆಂಡಿಂಗ್ ಟಾಪಿಕ್ಸ್ನ ನೀವು ನೆನಪಲ್ಲಿ ಇಟ್ಕೊಬೇಕು. ಅದರೇ ಸಪ್ರೇಟ್ ಚಾನಲ್ ಮಾಡಿ ಟ್ರೆಂಡಿಂಗ್ ಟಾಪಿಕ್ಸ್ ಮೇಲೆ ನೀವು ಗಮನ ಇಟ್ಟು ಟೈಮಿಂಗ್ಸ್ ಕರೆಕ್ಟಾಗಿ ನೀವು ಅಪ್ಲೋಡ್ ಮಾಡಿದ್ರೆ ಮಾತ್ರ ನಿಮ್ಮ ವಿಡಿಯೋ ವೈರಲ್ ಆಗೋದು. ಹೌದು, ಬೆಳಗ್ಗೆ ಅಪ್ಲೋಡ್ ಮಾಡಿದಾಗ ಸಾಯಂಕಾಲ ರಾತ್ರಿ ಈ ರೀತಿ ಅಪ್ಲೋಡ್ ಮಾಡೋ, ಕರೆಕ್ಟಾಗಿ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ರೆ ಬೆಸ್ಟು. ಅಪ್ಡೇಟ್ ಬಂದಿದ್ದ ತಕ್ಷಣ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಅದನ್ನ ಆ ಥರ ಟ್ರೆಂಡಿಂಗ್ ಟಾಪಿಕ್ನ ನೀವು ಹೋಲ್ಡ್ ಮಾಡ್ಕೊಂಡು, ಹಾಗಂದರೆ ಇರಬೇಕು ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ನಿಮಗೆ ಇರಬೇಕು ನಾಲೆಡ್ಜು. ಆವಾಗ 200% ಹೇಳ್ತೀನಿ, ನಿಮ್ಮ ವಿಡಿಯೋ ಬೇಗ ರೀಚ್ ಆಗೋದು, ಬೇಗ ವೈರಲ್ ಆಗುತ್ತೆ. ಟ್ರೆಂಡಿಂಗ್ ಟಾಪಿಕ್ಸ್ ಮೇಲೆ ನೀವು ಗಮನ ಇಟ್ಟರೆ ಬೆಸ್ಟು. ಆವಾಗ ನಿಮ್ಮ ಒಂದು ವಿಡಿಯೋ ಬೇಗ ರೀಚ್ ಆಗುತ್ತೆ, ಬೇಗ ವೈರಲ್ ಆಗುತ್ತೆ. ಯೂಟ್ಯೂಬ್ ಆಲ್ಗೊರಿಥಮ್ ಕೂಡ ನಿಮ್ಮ ಒಂದು ವಿಡಿಯೋನ ಬೇಗ ಪ್ರಮೋಟ್ ಮಾಡುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ, ಆವಾಗ ನಿಮ್ಮ ಒಂದು ಚಾನಲ್ ಬೇಗ ಬೂಸ್ಟ್ ಆಗುತ್ತೆ. ಕೊನೆಯದಾಗಿ 6ನೇ ಪಾಯಿಂಟ್ ಹೇಳಿದ್ನಲ್ಲ, ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಈ ಪಾಯಿಂಟ್ ಏನಂತ ಅಂದರೆ CTA, ಕಾಲ್ ಟು ಆ್ಯಕ್ಷನ್ ಅಂತ ಅಂದರೆ ಸಿಂಪಲ್. ಸಪೋಸ್ ನೀವು ಹೇಳ್ತೀರ ವ್ಯೂವರ್ಸ್ಗೆ ಈ ಥರ ಡೌಟ್ ಇದ್ದರೆ ಬೇಕಿದ್ರೆ ನನಗೆ ಕಮೆಂಟ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ಅಂತ. ಇದರಿಗೆಲ್ಲ ನೀವು ಈ ಥರ ನೀವು ಕಾಲ್ ಟು ಆ್ಯಕ್ಷನ್ ಮಾಡಬೇಕಾಗುತ್ತೆ. ಕಾಲ್ ಟು ಆ್ಯಕ್ಷನ್ ಮಾಡಿದ್ರೆ ಬೆಸ್ಟ್. ಹೇಗೆ ಅಂತ ಅಂದರೆ ಇದು ವ್ಯೂವರ್ಸ್ ಐತಲ್ಲ, ಒಂದು ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಅವಾಗ ಒಳ್ಳೆ ಕಮೆಂಟ್ ಬರುತ್ತೆ ನಿಮಗೆ. ಅದ್ರ Q&A ಮಾಡ್ಬೋದು, ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್. ನಿಮ್ಮ ಪ್ರಶ್ನೆ ನಾವು ಥರ FAQ ಥರ ನೀವು ಕೂಡ ಮಾಡ್ಬೋದು. ಇದರಿಂದ ತುಂಬ ಆಡಿಯನ್ಸ್ ನಿಮಗೆ ಕಮೆಂಟ್ ಆಗ್ತಾ ಇರ್ತಾರೆ. ಹೌದು, ಈ CTA ಐತಲ್ಲ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ, ಈ CTA ಐತಲ್ಲ ಬಳಸಿದ್ರೆ ಚೆನ್ನಾಗಿ ವೈರಲ್ ಆಗುತ್ತೆ ನಿಮ್ಮ ಒಂದು ವಿಡಿಯೋ. ಮೈಂಡಲ್ಲಿ ಇಟ್ಕೊಳ್ಳಿ, ಆವಾಗ ಆಡಿಯನ್ಸ್ ಕೂಡ ಯಾವಾಗಲೂ ನಿಮಗೆ ಕಮೆಂಟ್ ಹಾಕ್ತಾ ಇರ್ತಾರೆ. ಹೊಸ ಯೂಟ್ಯೂಬರ್ ಆದರೆ ಆಗಲ್ಲ, ಆದರೆ ಈ ಥರ CTA ಯೂಸ್ ಮಾಡಿದ್ರೆ ಕಾಲ್ ಟು ಆ್ಯಕ್ಷನು 200% ಹೇಳ್ತೀನಿ ಕಮೆಂಟ್ ಜಾಸ್ತಿ ಆಗುತ್ತೆ. ನಿಮ್ಮ ವಿಡಿಯೋ ಆಯ್ತಲ್ಲ ವ್ಯೂವರ್ಸು ಅಟ್ರಾಕ್ಟ್ ಆಗ್ತಾರೆ. ಮೈಂಡಲ್ಲಿ ಇಟ್ಕೊಳ್ಳಿ, ಇದನ್ನ ಈ ಥರ ಟ್ರೈ ಮಾಡಿ 200% ನಿಮ್ಮ ಒಂದು ವಿಡಿಯೋಸ್ ಎಲ್ಲ ವೈರಲ್ ಆಗುತ್ತೆ. ಇಷ್ಟೆಲ್ಲ 6 ಟ್ರಿಕ್ಸ್ನಲ್ಲಿ 1 ಟ್ರಿಕ್ ಬಳಸಿದ್ರೆ ನಿಮ್ಮ ಒಂದು ವಿಡಿಯೋ 200% ಹೇಳ್ತೀನಿ ಬೇಗ ವೈರಲ್ ಆಗುತ್ತೆ. ಮತ್ತು ಈ ಥರ ಇನ್ಫಾರ್ಮೇಷನ್ ಬೇಕಂತ ಅಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಮತ್ತು ಯೂಟ್ಯೂಬ್ ಇನ್ಫಾರ್ಮೇಷನ್ ಬೇಕಿದ್ರೆ, ಏನಾದರೂ ಹೇಳಬೇಕಿದ್ರೆ, ಡೌಟ್ ಇದ್ದರೆ ಕೆಳಗಡೆ ನಂಬರ್ ಹಾಕಿದ್ದು ನಿಮಗೋಸ್ಕರ 24/7 ನಿಮಗೆ 200% ನಿಮಗೆ ರಿಪ್ಲೈ ಮಾಡ್ತೀನಿ. ಆದರೆ ಹೇಳ್ತೀನಲ್ಲ, ಒಂದೊಂದು ಸತಿ ನಾನು ಇರಲ್ಲ, ನಮ್ಮ ತಂದೆ ಅವಾಗ ರಿಪ್ಲೈ ಮಾಡ್ತಾರೆ, ಬೇಜಾರು ಪಡ್ಕೊಂಬಿಡಿ. ನಾನು ಯಾವಾಗ ಫ್ರೀ ಇರ್ತೀನಿ 200% ನಾನೇ ನಿಮಗೆ ರಿಪ್ಲೈ ಮಾಡ್ತೀನಿ. ನೆಂಬಲ್ಲಿ ಕೂಡ 24 hours ವಿತ್ ನಿಮಗೆ 200% ಗ್ಯಾರಂಟಿ ನಿಮಗೆ ರಿಪ್ಲೈ ಬಂದೇ ಬರುತ್ತೆ. ಇದರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡಿ ಅಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದರೆ ನೀವೊಂದು ಸಬ್ಸ್ಕ್ರೈಬ್, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಕಾಮೆಂಟ್ ಮಾಡಿದ್ರೆ ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.